ನಾವು ಪ್ರಾರಂಭದಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಫೋನ್ ಇಟ್ಕೊಂಡಿರ್ತಾರೆ ಅನ್ನೋದು ಕೂಡ ಕಲ್ಪನೆಗೂ ಬರ್ತಾ ಇರಲಿಲ್ಲ. ಯಾರೋ ಹಳ್ಳಿನಲ್ಲಿ ಎಲ್ಲೋ ಹಾಲು ಮಾರೋರೋ ಅಥವಾ ಗದ್ದೆನಲ್ಲಿ ಕೆಲಸ ಮಾಡೋರು ಫೋನ್ ಇಟ್ಕೊಂಡಿರೋದನ್ನು ಪಿಕ್ಚರ್ ಹಾಕಿದ್ರೆ ಹೀಗಾಗತ್ತಾ ನಮ್ಮ ದೇಶ ಅಂತ ಕಲ್ಪಿಸ್ಕೋತಾ ಇದ್ವಿ. ಇದು ನಿಜ ಆಯಿತು. ಫೋನ್ ಇಲ್ಲದೆ ಇರೋನು ಇಲ್ಲವೇ ಇಲ್ಲ. ಇಟ್ಸ್ ಹ್ಯಾಸ್ ಬಿಕಮ್ ಎನ್ ಅಪೆಂಡೇಜ್. ಟೆಕ್ನಾಲಜಿ ಅದರಲ್ಲಿ ಏನೂ ಇಲ್ಲ, ಎಲ್ಲ ಕಂಡು ಹಿಡಿದು ರೆಡಿಮೇಡ್ ಎಲ್ಲ ಕೊಟ್ಟಿರ್ತಾರೆ. ನಾವು ಸ್ವಿಚ್ ಹಾಕೋದು, ಮ್ಯಾನ್ಯಲ್ ಓದೋದು ಅಥವಾ ಅಭ್ಯಾಸದ ಮೇಲೆ ಫೋನು, ಫ್ಯಾನು, ಮಿಕ್ಸರು, ಅಲ್ಲಿಂದ ಹಿಡಿದು ಎಂಥ ದೊಡ್ಡ ಮಿಷಿನ್ ಆದ್ರೂ ಲೇಬರರ್ಸ್ ಕೈಲಿ ಪ್ರಾಕ್ಟೀಸ್ ಮಾಡಿಸಿ ನಾವು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ನಡೆಸ್ಬೋದು. ಅದಕ್ಕೆ ಬೇಕಾಗಿರೋದು ಕೆಲವು ಮೇನ್ ಆಫ್ ಆ್ಯಂಡ್ ಆನ್ ಗೊತ್ತಿದ್ದರೆ ಸಾಕು. ಸರಿಯಾಗಿ ತಿಳ್ಕೊಂಡಿದ್ರೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಒಂದು ವಾಟರ್ ಫಿಲ್ಟರ್ ಕ್ಲೀನ್ ಮಾಡೋಕ್ಕೂ ಟ್ರೈನಿಂಗ್ ಕ್ಲಾಸು, ಪ್ರತಿಯೊಂದು ಒಂದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಕ್ಕೂ ಟ್ರೈನಿಂಗ್ ಕ್ಲಾಸು. ಅವರು ಟೆಕ್ನಿಷಿಯನ್ಸ್ ಆಗಿಬಿಡ್ತಾರೆ. ನನಗನ್ಸೋದು ಟೆಕ್ನಾಲಜಿ ಬಿಡಿ, ಅದು ಕಂಫರ್ಟ್ಗೆ ಆಗಿದೆ, ಓಕೆ. ಇದು ಎಲ್ಲಿಂದ ಬಂತು? ಇದನ್ನೇ ಸೈನ್ಸ್ ಅಂದ್ಕೊಂಡ್ಬಿಡಬಾರ್ದು ನಾವು. ಟೆಕ್ನಾಲಜಿ ಇದು ಎಲ್ಲೋ ಒಂದು ಭಾಗ ಸೈನ್ಸ್ ಅಂದ ತಕ್ಷಣ ಬರೀ ಟೆಕ್ನಾಲಜಿ, ಸೈನ್ಸು, ಬರೀ ಮಿಷನರಿ ಇದನ್ನೇ ಯೋಚನೆ ಮಾಡಬೇಡಿ. ಸೈನ್ಸ್ ಅಂತ ಒಂದು ಪದ ಇದೆ. ಆ ಪದ ಸ್ಪಿರಿಚುವಲ್ ಸೈನ್ಸು ಆಗುತ್ತೆ, ಫಿಲಾಸಫಿಕಲ್ ಸೈನ್ಸ್ ಆಗುತ್ತೆ, ಹೋಮ್ ಸೈನ್ಸ್ ಆಗುತ್ತೆ. ಎಲ್ಲೆಲ್ಲಿ ಡಿಸ್ಕವರಿ ಇದೆ ಅದೆಲ್ಲ ಸೈನ್ಸ್. ಅಂದರೆ ಏನರ್ಥ? ಡಿಸ್ಕವರಿ ಅಂದರೆ ಏನು? ಮೊದಲೇ ಯಾರೋ ಕಂಡು ಹಿಡಿದಿಟ್ಟಿದ್ದಾರಲ್ಲ, ಅದನ್ನು ನಾವು ಮತ್ತೆ ಕಂಡು ಹಿಡಿತಾ ಇದ್ದೀವಿ. ಮೊದಲೇ ಇನ್ವೆಂಟ್ ಆಗೋಗಿದೆ. ಇನ್ವೆನ್ಷನ್ ಈಸ್ ಆಲ್ರೆಡಿ ಡನ್. ವಿ ಆರ್ ಅಗೇನ್ ರೀಡಿಸ್ಕವರಿಂಗ್ ದಟ್. ಅದ್ರ ಮೇಲೆಲ್ಲ ಮುಚ್ಕೊಂಡು ಅಭ್ಯಾಸ ಹೊರಟೋಗಿದೆ. ಎಷ್ಟು ವರ್ಷದ ಕೆಳಗೆ? ಸಾವಿರಾರು ವರ್ಷದ ಕೆಳಗೆ. ಯಾವ್ಯಾವುದು ನಮ್ಮ ಋಷಿಗಳು ಏರೋಪ್ಲೇನಿಂದ ಹಿಡಿದು ವಿಮಾನದಿಂದ ಅವರು ಕಂಡುಹಿಡಿದಿದ್ರು. ಇನ್ವೆನ್ಷನ್ ಆಗಿತ್ತು. ಈಗ ಆಗ್ತಾ ಇರೋದು ಡಿಸ್ಕವರಿ. ಅದರಿಂದ ನಾವು ತುಂಬ ಮುಂದುವರೆದಿದ್ದೀವಿ. ಇದು ಹೆಂಗೆ ಹೇಳೋದು ಅಂದರೆ, ನಾವು ಎಷ್ಟು ಹಿಂದಿನಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ಹಿಂದಿನಿಂದ ನಮ್ಮವರು ಸೈಂಟಿಸ್ಟ್ ಆಗಿದ್ರು. ಅದು ಹೇಗೆ ಗೊತ್ತಾಗುತ್ತೆ? ನಿನಗೆ ಎಷ್ಟು ವಯಸ್ಸು ಕೇಳಿ. ಇಂಡಿಯಾನ ಎಷ್ಟು ವಯಸ್ಸು ಅಂತ. ಸಾವಿರಾರು ವರ್ಷ ಆಗಿದೆ ಇಂಡಿಯಾ. ವೆರಿ ಪುರಾತನ, ಏನ್ಷಿಯಂಟ್. ಅವತ್ತಿಂದನೂ ಸೈನ್ಸ್ ಇದೆ. ವೆಸ್ಟರ್ನ್ ಕಂಟ್ರೀಸ್ ತಗೊಳ್ಳಿ, ಅಮೇರಿಕಾ ಎಷ್ಟು ವರ್ಷ? ಇನ್ನೂ ಬಾಲ, ಇನ್ನೂ ಚಿಕ್ಕ ಹುಡುಗ. 300 ವರ್ಷ, ಮ್ಯಾಕ್ಸಿಮಮ್ 400 ವರ್ಷ ಆಗಿರ್ಬೋದು, ಎಣಿಸ್ಬೋದು. 1000 ವರ್ಷವೂ ಆಗಿಲ್ಲ. ಇವಾಗ ಅವ್ರು ಮಾಡಿದ್ದು ಮಾತ್ರ ಸೈನ್ಸಾ? ಖಂಡಿತ ಅಲ್ಲ. ಅವರು ಮಾಡ್ತಿರೋದು ರೀಡಿಸ್ಕವರಿ. ಇನ್ನೂ ಬಹಳ ಕುಶಲತೆಯಿಂದ ಪ್ರೋಗ್ರಾಮ್ ಮಾಡಿರಬಹುದು ಎಲ್ಲನೂ. ಆದರೆ ಯಾರು ಈಗ ಕಂಡು ಹಿಡಿತಾ ಇರೋದೆಲ್ಲ ಇನ್ವೆನ್ಷನ್ ಭಾಳ ಕಮ್ಮಿ. ಇನ್ವೆನ್ಷನ್ ಇಲ್ಲ ಅಂತ ಹೇಳಲ್ಲ. ಆ ಇನ್ವೆನ್ಷನ್ನಲ್ಲೂ ಕೂಡ ಬುದ್ಧಿ ಇಂಟ್ಯೂಟಿವ್ ಆಗಿದ್ದರೆ ಮಾತ್ರ ಇನ್ವೆಂಟ್ ಮಾಡೋಕ್ಕೆ ಸಾಧ್ಯ. ಹೈಯರ್ ಡೈಮೆನ್ಷನ್ನ ರೀಚ್ ಮಾಡೋಕ್ಕೆ ಆಗೋ ಬುದ್ಧಿಗೆ ಮಾತ್ರ ಇನ್ವೆಂಟ್ ಮಾಡೋಕ್ಕೆ ಸಾಧ್ಯ. ಇಟ್ ಈಸ್ ನಾಟ್ ಜಸ್ಟ್ ಇಂಟೆಲಿಜೆನ್ಸ್, ಇಟ್ ಈಸ್ ನಾಟ್ IQ, ಇಟ್ ಈಸ್ ನಾಟ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಟು ಪಾಸ್ ಎನ್ ಎಕ್ಸಾಮಿನೇಷನ್ ಟು ಬಿಕಮ್ ಎ ಸೈಂಟಿಸ್ಟ್. ಕಂಪ್ಯೂಟರ್ ಸೈಂಟಿಸ್ಟ್ ಆಗಿರ್ಬೋದು, ಆದರೆ ಅವನಿಗೆ ಲಿಮಿಟೇಷನ್ ಇದೆ ಕಂಪ್ಯೂಟರ್ನಲ್ಲಿ. ಬೇರೆ ಏನು ಕೊಟ್ಟರು ಅವನ ಕೈನಲ್ಲಿ ಮಾಡೋಕ್ಕಾಗಲ್ಲ. ಅವನು ಇಷ್ಟು ಪಾರ್ಟ್ಸ್ ಕೊಟ್ಟು ಗಡಿಯಾರ ರಿಪೇರಿ ಮಾಡೋನು ಸೈಕಲ್ ರಿಪೇರಿ ಮಾಡಲ್ಲ. ಅದಕ್ಕೆ ನಾವು ನೋಡಬೇಕಾಗಿದ್ದು ಟೆಕ್ನಾಲಜಿ ಅಂದಾಗ ಉಪಯೋಗಿಸೋಕ್ಕೆ ಹಿಂದೆಟ್ಟು ಹಾಕಬೇಡಿ. ನಿಮಗೆ ಟೈಮ್ ಉಳಿಯುತ್ತೆ. ನಾನು ಮಿಕ್ಸರ್ ಯೂಸ್ ಮಾಡಲ್ಲ ಅನ್ನಬೇಡಿ, ವಾಷಿಂಗ್ ಮಿಷಿನ್ ಯೂಸ್ ಮಾಡಲ್ಲ ಅನ್ನಬೇಡಿ. ಯೂಸ್ ಮಾಡಿ, ನಿಮಗೆ ಟೈಮ್ ಉಳಿಯುತ್ತೆ. ನೀವೇನು ಒಗಿಬೇಕಾಗಿಲ್ಲ, ಕುಟ್ಟಬೇಕಾಗಿಲ್ಲ, ಬೀಸಬೇಕಾಗಿಲ್ಲ. ಆ ಟೈಮ್ನಲ್ಲಿ ಯೋಗ ಮಾಡಿ, ನಿಮ್ಮನ್ನು ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಏನಾದರೂ ಕೆಲಸ ಮಾಡಿ, ಉಪಯೋಗ ಆಗೋದೇನಾದರೂ ಮಾಡಿ. ಬಳಸಬೇಡಿ ಅಂತ ಹೇಳ್ತಿಲ್ಲ, ಬಳಸಬೇಕು.
ಉಪಯೋಗಿಸ್ಬೇಕು, ಮ್ಯಾನ್ಯಲ್ ಓದಬೇಕು, ತಿಳ್ಕೋಬೇಕು. ಅದಕ್ಕೆ ಹೇಳಿದ್ದು ಟೆಕ್ನಾಲಜಿ ಈಸ್, ನಾನು ಉಪಯೋಗಿಸ್ತೀನಿ, ನನಗೇನಿಲ್ಲ. ನಾವು ಏರೋಪ್ಲೇನಲ್ಲಿ ಹೋಗ್ತಿರೋದು ಟೆಕ್ನಾಲಜಿನೇ, ಇಲ್ಲಿ ಉಪಯೋಗಿಸೋ ಎಲ್ಲ ಸಾಮಾನು ಟೆಕ್ನಾಲಜಿನೇ. ಆದರೆ ಅದನ್ನು ಉಪಯೋಗಿಸೋರು ತಾಕತ್ತನ್ನ ಬೆಳೆಸ್ಕೊಳ್ಬೇಕು. ನಮ್ಮ ಇದು ಲೀಫ್ ಬ್ಲೋವರ್ನ ಎತ್ತಕ್ಕೆ ತಾಕತ್ತಿರೋರು ಎತ್ತಿಬಿಟ್ಟು, ಲೀಫ್ ಬ್ಲೋವರ್ ಇದೆ, ಎಲ್ಲ ಕಡೆನೂ ಕಸ ಬಿದ್ದಿದೆ, ಯಾರಿಗಾರು ಎತ್ತಿದ್ರೆ ಎತ್ತಕ್ಕಾಗಲ್ಲ. ಎಲ್ಲರಿಗೂ ಬೆನ್ನು ನೋವು, ಸೊಂಟ ನೋವು ಎಲ್ಲ. 30-40 ವರ್ಷಕ್ಕೆ ಲೀಫ್ ಬ್ಲೋವರ್ನ ಎತ್ತಕ್ಕಾಗಲ್ಲ ಅಂತಾರೆ ಗಂಡು ಮಕ್ಕಳು. ಹೆಣ್ಮಕ್ಳು ಏನು ಮಾಡ್ತೀರಾ? ನಾವು ಡೆವಲಪ್ ಮಾಡ್ಕೋಬೇಕಾಗಿರೋದು ಸ್ಕಿಲ್ ಟು ಯೂಸ್ ದಿ ಟೆಕ್ನಾಲಜಿ, ದ ಎನರ್ಜಿ ಟು ಯೂಸ್, ದ ಪವರ್ ಟು ಯೂಸ್. ಅದಕ್ಕೆ ಸಖತ್ತಾಗಿ ಹೆಲ್ತ್ ಬೇಕು, ಟೋಟಲ್ ಹೆಲ್ತ್ ಬೇಕು. ನಾವು ಇದನ್ನೆಲ್ಲ ಕರೆಕ್ಟಾಗಿ ಆಯಾ ಟೈಮ್ಗೆ ಅದನ್ನು ಬಳಸಬೇಕಾದ್ರೆ ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಒಬ್ಬರು ಟ್ರೈನಿಂಗ್ ಮಾಡಿಸಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ತೀವಿ. ಆದರೆ ಇತರೆ ದೇಶದಲ್ಲಿ ಹಾಗಲ್ಲ. ಅವ್ರು ಕಲ್ತ್ರೆ ಪೇಂಟಿಂಗ್ ಕಲಿಬೋದು, ಏನು ಕಲ್ತ್ರು ಅವ್ರು ಅದನ್ನು ಮಾಡ್ಕೋತಾರೆ. ಮನೆಯಲ್ಲಿ ಹುಲ್ ತೆಗಿಯೋದು ಅವರೇ, ಟೆಕ್ನಾಲಜಿ ಬಳಸ್ತಾರೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾರೆ, ಎಲ್ಲ ಕೆಲಸ ಮಾಡ್ಕೋತಾರೆ. ನಾವು ಟೆಕ್ನಾಲಜಿ ಉಪಯೋಗಿಸ್ತೀವಿ, ಬೇರೆಯವ್ರ ಕೈಲಿ ಉಪಯೋಗಿಸ್ಕೊಳ್ತೀವಿ. ನಮಗಿನ್ನೂ ಮಾಡಿಸಿಸ್ಕೊಳ್ಳೋದೇ ಇದೆ, ಯಾಕೆಂದರೆ ತಾಕತ್ತಿಲ್ಲ ಮೈಯಲ್ಲಿ. ಅದಕ್ಕೆ ನಾವು ಮಾಡಬೇಕಾಗಿರೋದು ಫಸ್ಟು ತಾಕತ್ತು, ದೈಹಿಕವಾಗಿ, ಮಾನಸಿಕವಾಗಿ, ಆಮೇಲೆ ಒಳಗಡೆ ಆತ್ಮಬಲ ತಂದು ಕೆಲಸ ಮಾಡೋದು, ಟ್ರಸ್ಟು, ಈ ಒಂದು ಎಮೋಷನ್ಸ್ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡಿದ್ರೆ ಯು ಬಿಕಮ್ ಎ 3-dimensional ಮ್ಯಾನ್, ಕ್ರಿಯೇಟಿವ್, ಕಾನ್ಷಿಯಸ್ ಆ್ಯಂಡ್ ಟೋಟಲಿ ಕಂಪ್ಯಾಷನೇಟ್ ಬೀಯಿಂಗ್. ಎಲ್ಲ ಕ್ಷೇತ್ರದಲ್ಲೂ ವರ್ಕ್ ಆಗುವಂತ ಯಾವ್ದಾದ್ರು ಕಾಮನ್ ಸ್ಟ್ರಾಟಜಿ ಅಥವಾ ಒಂದು ಸಾಮಾನ್ಯವಾದಂತಹ ತಂತ್ರ ಇದೆಯಾ? ಈಗ ಎಲ್ಲಿಂದ ಎಲ್ಲಿಗೆ ಹೋದ್ರು ಈ ಟ್ರಿಕ್ಕಂತೂ ಎಲ್ಲ ಕಡೆ ವರ್ಕ್ ಆಗೇ ಆಗುತ್ತಪ್ಪ ಅನ್ನೋ ತರ. ಎಲ್ಲ ಕ್ಷೇತ್ರದಲ್ಲೂ ವರ್ಕ್ ಆಗೋ ಕಾಮನ್ ಸ್ಟ್ರಾಟಜಿ ಯಾವುದು ಅಂತ ನೀವು ಕೇಳ್ತಾ ಇರೋದು. ಅದು ಒಂದು ತಂತ್ರವನ್ನು ತಿಳ್ಕೊಂಡ್ರೆ ಎಲ್ಲಿ ಹೋದರೂ ಅವ್ನು ಗೆಲ್ತಾನೆ. ಅಂಥದ್ದು ಯಾವುದಾದ್ರೂ ಇದೆಯಾ? ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ನಾನೇನು ಫಾಲೋ ಮಾಡ್ತಿದ್ದೀನಿ, ನನಗೇನು ವರ್ಕ್ ಆಗ್ತಾಯಿದೆ ಅದನ್ನು ಹೇಳ್ಬೋದೇ ಹೊರತು, ನಾನು ಇಲ್ಲಿ ಕೂತ್ಕೊಂಡು ವಿವೇಕಾನಂದಂಗೆ ಏನು ವರ್ಕ್ ಆಯಿತು, ರಾಮಕೃಷ್ಣ ಪರಮಹಂಸರಿಗೆ ಏನು ವರ್ಕ್ ಆಯಿತು ಅದು ಹೇಳಿದ್ರೆ ನನಗೆ ಅಷ್ಟು ಸಮಂಜಸ ಅನಿಸಲ್ಲ. ಇರ್ಬೋದು ಅವರಿಗೆ ಭಗವದ್ಗೀತೆ ವರ್ಕ್ ಆಗಿರ್ಬೋದು, ಇನ್ನೊಬ್ಬರಿಗೆ ಕುರಾನ್ ವರ್ಕ್ ಆಗಿರ್ಬೋದು, ಇನ್ನೊಬ್ಬರಿಗೆ ಬೈಬಲ್ ವರ್ಕ್ ಆಗಿರ್ಬೋದು, ಅದು ಅವ್ರದ್ದು. ಎಷ್ಟೋ ಸತಿ ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಭಗವದ್ಗೀತೆ ಒಂದು ಪುಸ್ತಕ ಸಾಕು, ನಮಗೆಲ್ಲ ಉತ್ತರ ಸಿಗತ್ತೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ಎಷ್ಟು ದಿನ ಭಗವದ್ಗೀತೆ ಇಟ್ಕೊಂಡು ಓಡಾಡ್ತೀರಾ? ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಸಮಯ ಸಂದರ್ಭಕ್ಕೆ ಯಾವಾಗಲಾದರೂ ಒಂದು ಸಮಸ್ಯೆ ಬಂದ ತಕ್ಷಣ ಇರಿ ಬರ್ತೀನಿ ಅಂದ್ಬಿಟ್ಟು ಭಗವದ್ಗೀತೆ ತೊಗೊಂಡು ಓದೋಕ್ಕಾಗತ್ತಾ? ಓದೋಕ್ಕಾಗಲ್ಲ. ಫಸ್ಟು ನೀವು ಏನನ್ನು ಸಂಪೂರ್ಣ ವಿಶ್ವಾಸ, ಯಾರ ಮೇಲೆ, ಯಾವುದ್ರ ಮೇಲೆ ನೀವು ಪರವಾಗಿಲ್ಲಪ್ಪ ನಾನು ಹೊರ್ಕೋಬಹುದು ಅನ್ಸತ್ತಲ್ಲ, ಅದು ಸಿಕ್ಕೋದೇ ಎಲ್ಲರಿಗೂ ಕಷ್ಟ. ಅವನನ್ನೇ ಗುರು ಅಂತಾರೆ. ಆ ಹೊರ್ಕೊಳ್ಳೋಂಥ ಗುರು ಸಿಗಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ಅವನು ದೇಹದಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಂದು ನಾಮದಲ್ಲಿ ಇರುವ ಗುರು ಕೂಡ. ನನಗೆ ನಾಮ ಒಂದು ಸಾಕು, ಶ್ರೀಧರ ಅಂದ ತಕ್ಷಣ ಎಲ್ಲ ಕಡೆಯಿಂದನೂ ನನಗೆ ಯಾರೋ ಬಂದು ಹಿಡ್ಕೊಂಡಂಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಾನು ಬೀಳೋದೇ ಇಲ್ಲ. ಶ್ರೀಧರ ಅಂದರೆ ನಾನು ಬೀಳಲ್ಲ ಅಷ್ಟೇ. ನಾಮದಲ್ಲೇ ನಾನು ಹೊರ್ಕೋಬೋದು, ಎಲ್ಲ ಕಡೆ ಹೊರ್ಕೋಬೋದು, ನನ್ನನ್ನು ಗಟ್ಟಿ ಹಿಡ್ಕೊಳ್ತಾರೆ. ಆ ಶಕ್ತಿ ಕಂಡ್ಕೋಬೇಕು ನೀವು. ಯಾವುದಾದ್ರೂ ಒಂದು ಶಕ್ತಿ ಹೆಸರಿಂದನೋ, ಸ್ನೇಹದಿಂದನೋ, ಪ್ರೀತಿಯಿಂದನೋ ಅವರು ಈ ಭೂಮಿ ಮೇಲೆ ಇದಾರೋ ಇಲ್ವೋ ಬೇಕಾಗಿಲ್ಲ. ಅದು ಮನುಷ್ಯರ ಥರ ಸಿಗಲ್ಲ ನಿಮ್ಗೆ ಯಾರೂ ಹೊರ್ಕೊಳ್ಳೋಕ್ಕೆ. ನಿಮಗೆ ಆ ವಿಶ್ವಾಸ ಬರಬೇಕಾದ್ರೆ ಆ ನಿಮ್ಮಲ್ಲಿ ಒಂದು ಕನೆಕ್ಷನ್, ಯಾರ ಜೊತೆ ಆದರೂ ಒಂದು ಕನೆಕ್ಷನ್ ಬೇಕು. ಕನೆಕ್ಷನ್ಗೆ ಸರಿಯಾದವನು ಯಾರು? ಪರಮಾತ್ಮ, ದೇವರು. ಆ ಕನೆಕ್ಷನ್ ನಿಮಗೆ ಒಂದೊಂದು ಸತಿ ಏನೂ ಕಾಣ್ತಾ ಇಲ್ಲ, ಅಲ್ಲಿ ಒಂದು ಹಗ್ಗ ಕಟ್ಟಿ ನೀವು ಮೇಲೆ ಬನ್ನಿ ಅಂದರೆ ಏನೂ ಕಾಣ್ತಾ ಇಲ್ಲ, ಸುಮ್ಮನೆ ಹಿಂಗೆ ಹಾಕಿದ್ರೆ ಅದು ಸಿಕ್ಕಾಕೊಂಡಿದೆಯೋ ಇಲ್ವೋ ಗೊತ್ತಾಗಲ್ಲ. ಹೆಂಗೆ ಮೇಲೆ ಹೋಗೋದು?
ನಂಗೆ ಗೊತ್ತಾಗ್ತಾ ಇಲ್ಲ, ಡೌಟು, ನಾ ಮೇಲೆ ಹೋಗೋದು ಹೆಂಗೆ, ಬಿದ್ದೋದ್ರೆ ಕೆಳಗಡೆ ದೊಡ್ಡ ಪಾತಾಳ, ಮೇಲ್ಗಡೆ ಆ ಹುಕ್ಕಿಗೆ ಸಿಕ್ಕಾಕೊಂಡಿದೆಯೋ ಇಲ್ವೋ, ಬೇಡಪ್ಪ ಯಾರಾದರೂ ಕಾಣಿಸ್ತಾರಾ, ಯಾರಾದರೂ ಹೋಗಿದ್ದಾರಾ ಮೇಲೆ, ಯಾರಾದರೂ ಏನಾದ್ರು ಹೇಳ್ತಾರಾ, ಪರವಾಗಿಲ್ವಾ ಇದು ಅಂತ ಎಷ್ಟು ಯೋಚನೆ ಮಾಡ್ತೀರಾ? ಹಾಗೆ ಆಲೋಚನೆ ಮಾಡದೆ ಒಂದು ಹಗ್ಗ ಹಿಂಗೆ ಹಾಕಿದ ತಕ್ಷಣ ಯಾರೋ ಇದ್ದಾರೆ ಹಿಡ್ಕೊಳ್ತಾರೆ ನಾನು ಹೋಗ್ತೀನಿ ಅಂತ ಎಲ್ಲ ಬಿಟ್ಟು ಹಿಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ತಂತ್ರ ಅದು, ಅದನ್ನೇ ನಾನು ನಂಬಿರೋದು. ನಾನು ಕಂಡಿಲ್ಲ, ನಾನು ನೋಡಿಲ್ಲ ಅಂತಾರಲ್ಲ, ನಾನು ಅವ್ರ ಸೇವೆ ಮಾಡಿಲ್ಲ, ನಾನು ಅವ್ರ ಜೊತೆ ಓಡಾಡಿಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ನಾನು ಏನೋ ರೆಡಿ ಇದ್ದಾಗ ಏನೋ ಹೊಕ್ಕಿತು ಅಂತಾರಲ್ಲ, ಆ ಥರ ಗುರುವಿನ ಜೊತೆ ಕನೆಕ್ಷನ್ ಆಯಿತು. ಆ ಕನೆಕ್ಷನ್ಗೆ ಹೆಸರು ಇಲ್ಲ, ನಾನೇ ಇಟ್ಟಿರೋದು ಹೆಸರು. ಯಾವುದೋ ಒಂದು ಶಕ್ತಿ ಕನೆಕ್ಟ್ ಆಯಿತು. ಆ ಶಕ್ತಿದೆಲ್ಲ ಮುಖ್ಯ, ಆ ಮೊಮೆಂಟಲ್ಲಿ ನಾನು ಹಾಗಿದ್ದೆ, ಆ ಸ್ಥಿತಿನಲ್ಲಿ ಇದ್ದೆ ನಾನು. ಆ ಸ್ಥಿತಿ ಬರೋಕ್ಕೂ ನಾವು ತುಂಬ ಸಾಧನೆ ಮಾಡಬೇಕು. ಬುದ್ಧ ರೆಡಿಯಾಗಿದ್ದ, ಸುಮ್ಮನೆ ಹೋಗಿ ಕೂತ್ಕೊಂಡ, ಅವನೇನೂ ನೋಡಲಿಲ್ಲ. ಅಲ್ಲೊಂದು ಮರ ಇತ್ತು, ಬುದ್ಧನಿಗೆ ಬೆಳಕು ಕಾಣಿಸ್ತು. ಆಮೇಲೆ ಆ ಮರ ನೋಡಿದ್ರೆ ಬೋಧಿ ಟ್ರೀ ಅಂತ ಹೆಸರು ಬಂತು. ಯಾಕೆ? ಆ ಮರದಿಂದ ಅವನಿಗೆ ಜ್ಞಾನೋದಯ ಆಗಲಿಲ್ಲ. ಮರ ವಾಸ್ ರೆಡಿ ಅಲ್ಲ, ಬುದ್ಧ ವಾಸ್ ರೆಡಿ. ಮರ ರೆಡಿ ಇಲ್ಲ ಕೊಡೋಕ್ಕೆ, ಮರ ಹೋಗಿ ಕೂತ್ಕೊಂಡ, ಅವನು ರೆಡಿಯಾಗಿದ್ದ, ಅವನಿಗೆ ಜ್ಞಾನೋದಯ ಆಯಿತು. ಮರದ ಕೆಳಗೆ ಜ್ಞಾನೋದಯ ಆಯಿತು ಅಂತ ಆಯಿತು. ಹಾಗೆ ನಾನು ರೆಡಿ ಇದ್ದಾಗ ಆ ಟೈಮ್ನಲ್ಲಿ ಗುರು ಪೂರ್ಣಿಮೆ ಆಗಿತ್ತು. ಅವ್ರ ಮನೆಯಲ್ಲಿ ಗುರುಗಳ ಸೇವೆ ಮಾಡ್ತಾಯಿದ್ರು. ಅವರು ನಡ್ಕೊಳ್ಳೋದು ಶ್ರೀಧರ ಸ್ವಾಮಿಗಳನ್ನ. ಅವತ್ತು ದೊಡ್ಡ ಪೂಜೆ ಇಟ್ಕೊಂಡಿದ್ರು. ಅವತ್ತು ಹಿಂದಿನ ದಿನ ನಾನು ಅವ್ರ ಮನೇಲಿ ಭಗವದ್ಗೀತೆ ಹೇಳಿದ್ದೆ, ಮಲಗಿದ್ದೆ. ಎದ್ದಾಗ ಫೋಟೋ ನೋಡ್ತೀನಿ ಶ್ರೀಧರ ಸ್ವಾಮಿಗಳು. ಆಮೇಲೆ ಅವ್ರು ಬಂದು ಹೇಳಿದ್ರು, ಇದು ಗುರು ಪೂರ್ಣಿಮೆ, ನೀವು ಪೂಜೆ ಮಾಡಬೇಕು ಅಂತ. ಅದೆಲ್ಲ ಹೇಗೆ ಒಡ್ಡು ಬಂತು. ನಾನು ಕೆಳಗಡೆ ಹೋಗಿ ಕೂತ್ಕೊಂಡು ನಿಜವಾಗ್ಲೂ ಭಕ್ತಿಯಿಂದ ಎಲ್ಲ ಗುರುಗಳನ್ನೂ ಪೂಜೆ ಮಾಡಿದಾಗ ನನಗೆ ಒಂದು ದೀಕ್ಷಾ ಮಂತ್ರ ಕೇಳಿಸ್ತು. ಯಾರು ಕೊಟ್ಟರು? ಅವತ್ತಿನ ದಿನದ ಮಟ್ಟಿಗೆ ನಾನು ಅಲ್ಲಿದ್ದು ಶ್ರೀಧರ ಸ್ವಾಮಿಗಳ ಭಕ್ತರ ಮನೇಲಿದ್ದು ನಾನು ಏನಂತ ಹೇಳಬೇಕು? ಶ್ರೀಧರ ಸ್ವಾಮಿ ಕೊಟ್ಟರು ಅಂತಲೇ ಹೇಳಬೇಕು. ನಾನು ಅಲ್ಲಿ ಕೂತ್ಕೊಂಡು ಇನ್ಯಾರೋ ಕೊಟ್ಟರು, ವಿವೇಕಾನಂದ ಕೊಟ್ಟರು, ಅವರು ಕೊಟ್ಟರು, ಓಶೋ ಕೊಟ್ಟರು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ನಾನು ಹೇಳಬೇಕಾಗಿರೋದು ಇವಾಗ ಆ ಹೆಸರು ನನಗೆ ಆಪ್ಯಾಯಮಾನವಾಯಿತು. ಅಯ್ಯೋ ಹೇಗೆ ಕೇಳಿಸ್ತಾ ಇದೆಯಲ್ಲ, ನನಗೆ ಇವರೇ ಮಾನಸರು. ಅವರು ನೋಡಿಲ್ಲ, ಅವ್ರ ಜೊತೆ ಮಾತಾಡಿಲ್ಲ, ಅವ್ರ ಜೊತೆ ಓಡಾಡಿಲ್ಲ, ಅವ್ರ ಭಕ್ತರು ನಂಗೆ ಗೊತ್ತಿಲ್ಲ. ಆದರೂ ಕೂಡ ಆ ವಾತಾವರಣದಲ್ಲಿ ನಾನು ಒಂದು ವಯಸ್ಸಲ್ಲಿ ಓಡಾಡ್ತಿದ್ದೆ. ಯಾಕೆಂದರೆ ಅಲ್ಲೇ ಕಾಲೇಜಿಗೆ ಹೋಗ್ತಿದ್ದೆ. ಶ್ರೀಧರ ಸ್ವಾಮಿಗಳ ಆಶ್ರಮದ ಪಕ್ಕದಲ್ಲೇ ಕಾಲೇಜು, ಲಾಲ್ ಬಹದ್ದೂರ್ ಕಾಲೇಜ್. ಆವಾಗ ಇನ್ನೂ ಬಿಲ್ಡಿಂಗ್ ಕಟ್ಟದೇ ಇದ್ದಾಗ ಹಳ್ಳಿನಲ್ಲಿ ಅಲ್ಲಿ ಯಾವುದೋ ಒಂದು ದೊಡ್ಡ ಸ್ಕೂಲಲ್ಲಿ ಕಾಲೇಜ್ ನಡೀತಾ ಇತ್ತು, ಲಾಲ್ ಬಹದ್ದೂರ್ ಕಾಲೇಜ್. ಆವಾಗ ಅಕ್ಕ ಅಲ್ಲಿದ್ದಾಗ ಅಲ್ಲಿಗೆ ಹೋಗ್ತಾ ಇದ್ದೆ, ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಆದರೆ ಎಷ್ಟೋ ಸತಿ ಆಗ ಕಾಲೇಜ್ ಲೆವೆಲ್ನಲ್ಲಿ, PUC ಲೆವೆಲ್ನಲ್ಲಿ ನಾನು ಒಳಗೂ ಹೋಗ್ತಾ ಇರಲಿಲ್ಲ. ಕ್ಯೂ ಇರೋದು, ಜನ ಇರೋದು. ನನ್ನ ಪಾಡಿಗೆ ನಾನು ಜೀಪಲ್ಲೋ ಎಲ್ಲೋ ಅಕ್ಕನ ಜೊತೆ ಹೋಗಿರ್ತಿದ್ದೆ. ಅವರಲ್ಲಿ ಡಾಕ್ಟ್ರ್ ಆಗಿರೋದು. ಅಲ್ಲಿ ಕೂತ್ಕೊಂಡು ಸುಧಾನೋ ತರಂಗಾನೋ ಮ್ಯಾಗ್ಝೈನ್ ನೋಡ್ಕೊಂಡು ಕೂತ್ಕೊಂಡು ವಾಪಸ್ ಬರ್ತಿದ್ದಿದ್ದ ಕಾಲ. ಅಂದರೆ ಒಬ್ಬ ಮನುಷ್ಯ ರೆಡಿ ಇಲ್ಲದೆ ಇದ್ದರೆ ಎಂಥ ಆಶ್ರಮಕ್ಕೆ ಹೋದರೂ ಏನೂ ಆಗಲ್ಲ. ಯಾವಾಗ ನೀನು ರೆಡಿ ಆಗ್ತೀಯ, ಯಾರೂ ರೆಡಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸಂಸ್ಕಾರದ ಮೇಲೆ ನಾವು ರೆಡಿ ಆಗ್ತೀವಿ. ಬೇಕು ಅಂದಾಗ ರೆಡಿ ಆಗ್ತೀವಿ, ಹಸಿವಾದಾಗ ಹುಡ್ಕೊಂಡು ಹೋಗ್ತೀವಿ ಹೋಟ್ಲು. ಹಾಗೆ ಗುರುಗಳನ್ನ ಅನಿಸ್ಕೊಂಡು ಹೋಗ್ತೀವಿ. ನಾವು ತುಂಬ ಹಸಿವಾದಾಗ ಪರಮಾತ್ಮ ನಂಗೆ ಹಸಿವಾಗ್ತಿದೆ, ನಂಗೆ ಹೇಳೋಕ್ಕಾಗಲ್ಲ ಅಂದರೆ ಅವನು ಊಟ ಕಳಿಸ್ತಾನೆ. ಹಸಿವಿಗೆ ಅವನು ಖಂಡಿತ ಊಟ ಕಳಿಸ್ತಾನೆ. ಅದರಿಂದ ನೀವು ನಂಬಬೇಕು ಅವನ್ನ ಸಂಪೂರ್ಣವಾಗಿ. ಗುರು ಆಗಲಿ, ದೇವರಾಗಲಿ, ಆ ಶಕ್ತಿ ಆಗಲಿ, ಅದಕ್ಕೆ ಇಂಥದ್ದು ಅಂತಿಲ್ಲ. ಯಾವುದೋ ಒಂದು ನನಗಿಂತ ದೊಡ್ಡದೊಂದು ಶಕ್ತಿ ಕೈವಾಡ ಇದೆ. ನಾನು ಅದಕ್ಕೆ ಸಂಪೂರ್ಣ ಸದಾಕಾಲವೂ ಶರಣಾಗಿದ್ದೀನಿ. ನನಗೆ ಅವಶ್ಯಕತೆಗೆ ಅದು ಕೆಲಸ ಮಾಡುತ್ತೆ. ನಾನು ಹೀಗೇ ಹೊರಟಿರೋದು ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಆ ಶಕ್ತಿ ಈಗಲೂ ಕೆಲಸ ಮಾಡ್ತಾ ಇದೆ. ಅದೇ ತಂತ್ರ ಬಳಸೋದು. ಸ್ಟ್ರಾಟಜಿ ಏನು? ಯಾವುದೋ ಒಂದು ನೀವು ಕಂಡುಹಿಡ್ಕೋಬೇಕು. ದಟ್ ಈಸ್ ದಿ ಕೀ, ಮಾಸ್ಟರ್ ಕೀ.
ಯಾವುದೋ ಒಂದು ಹೆಸರನ್ನೋ, ಒಂದು ದೇವರನ್ನೋ, ಒಂದು ನಾಮನೋ, ಒಬ್ಬರು ಗುರುನೋ, ಒಬ್ಬ ಸ್ನೇಹಿತರನ್ನೋ, ಯಾರನ್ನೋ ಒಬ್ಬರನ್ನ, ಅವ್ರು ನಿಮಗೇನು ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ನಂಬಿಕೆ ಅವರ ಮೇಲೆ, ಯು ವಿಲ್ ಬಿಕಮ್ ದಿ ಪವರ್ಫುಲ್ ಪರ್ಸನ್. ನಾನು ಅದನ್ನೇ ಹೇಳ್ತೀನಿ, ನೀವು ನನ್ನನ್ನು ನಂಬಿ ನಿಮ್ಮ ಅಹಂಕಾರ ಎಲ್ಲ ಬಿಟ್ಟಾಗ ನೀವು ನಿಮ್ಮಲ್ಲಿರೋ ಪರಮಾತ್ಮನನ್ನು ಸೇರಿಬಿಡ್ತೀರಾ. ನಾನು ಬರೀ ಕಾರಣ ಆಗ್ತೀರಷ್ಟೇ. ಆ ಕಾರಣ ಆಗೋ ನನ್ನನ್ನು ಬಳಸ್ಕೊಳ್ಳಿ. ಗುರುವಿಗೆ ಸರೆಂಡರ್ ಆದಾಗ ನಾವು, ಆ ಸರೆಂಡರ್ ಆದಾಗ ನೀವು ಖಾಲಿ ಆದಾಗ ನಿಮ್ಮೊಳಗಿನ ಪರಮಾತ್ಮ ಹೊರಗೆ ಬಂದುಬಿಡ್ತಾನೆ. ಯಾರಿಗೆ ಲಾಭ? ನೀವು ನಿಮ್ಮಲ್ಲಿರೋ ಪರಮಾತ್ಮನ ಕಂಡ್ಕೊಂಡ್ಬಿಟ್ರಿ ಗುರು ನೆಪದಲ್ಲಿ, ಗುರುಗೆ ಭಕ್ತಿ ತೋರಿಸೋ ನೆಪದಲ್ಲಿ, ಗುರುನ ನಡ್ಕೊಳ್ಳೋ ನೆಪದಲ್ಲಿ, ಗುರು ಸೇವೆ ಮಾಡೋ ನೆಪದಲ್ಲಿ ಅಹಂಕಾರ ಕರಗಿ 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 ಯು ರೀಚ್ ಯುವರ್ ಓನ್ ಅಂತರ್ಯಾಮಿ. ದಟ್ ಈಸ್ ದಿ ಕೀ. ಎಲ್ಲ ಹೋದರೂ ವರ್ಕ್ ಆಗುತ್ತೆ, ಎಲ್ಲಿ ಹೋದರೂ ಇದು ವರ್ಕ್ ಆಗುತ್ತೆ. ಇಂಥದ್ದು ಅಂಥದ್ದು ಅಂತಿಲ್ಲ. ಯಾವುದೇ ಕ್ಷೇತ್ರ, ಯಾವುದೇ ಸಂದರ್ಭ, ಜಸ್ಟ್ ಬಿ ವಿತ್ ದಟ್ ಎನರ್ಜಿ ಆ್ಯಂಡ್ ವರ್ಕ್. ನಿಮ್ಮ ಇರುವಿಕೆಯಿಂದ ಪರಿಣಾಮ ನೀಡಲಾಯಿತು. ಲಾ ಆಫ್ ಕರೆಸ್ಪಾಂಡೆನ್ಸ್ ಪ್ರಕಾರ ನಿಮ್ಮ ಪ್ರೆಸೆನ್ಸ್ ಇಂದ ಈ ಸ್ಥಳದ ಮೇಲೆ ಪ್ರಭಾವ ಜಾಸ್ತಿ ಇದೆ. ಅಂದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಈ ಸ್ಥಳದಲ್ಲಿರೋದ್ರಿಂದ ನಿಮ್ಮ ಮೇಲಿನ ಪರಿಣಾಮ ಆಗಲಿ, ಅಥವಾ ನಿಮ್ಮ ಇರುವಿಕೆಯಿಂದ ಈ ಸ್ಥಳದ ಮೇಲೆ ಪ್ರಭಾವ ಆಗಿದೆಯಾ? ಇರುವಿಕೆಯ ಅರಿವು ಇದು ನಿಜವಾದ ಜ್ಞಾನ. ವಾಟ್ ಈಸ್ ಟ್ರೂ ನಾಲೆಡ್ಜ್? Being totally aware of your own presence. In that experience of your own self, in your own presence, it will happen only now, right here. This experience is the real and right knowledge. ಹೀಗೆ ಈ ಕ್ಷಣದಲ್ಲಿ ನಾನು ಇರುವಿಕೆಯ ಅರಿವಲ್ಲಿ ಇದ್ದಾಗ, ನಾನು ಕಾನ್ಷಿಯಸ್ ಆಗಿದ್ದಾಗ ನನ್ನ ಇರುವಿಕೆ, ನಾನು ಪರಿಪೂರ್ಣ ಇರ್ತೀನಿ. ಆಟೋಮ್ಯಾಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತೆ. ಯಾರ್ಯಾರು ಪ್ರೆಸೆಂಟ್ ಮೊಮೆಂಟಲ್ಲಿ ಇರ್ತಾರೋ ಆಟೋಮ್ಯಾಟಿಕ್ಕಾಗಿ ಅದು ಅವ್ರ ಜೊತೆಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿರಿ ಅಂತ ಹೇಳೋದು ನಾನು. ನಿಮ್ಮ ಮನಸ್ಸಲ್ಲ ಇಡಬೇಕಾಗಿರೋದು, ಟೋಟಲ್ ಬೀಯಿಂಗ್, ಬಿ ಹಿಯರ್. ಇಲ್ಲಿ ಇದ್ದ ಮೇಲೆ ನಿಮ್ಗೇನು ಬೇರೆ ಕೆಲಸ? ಇಲ್ಲಿ ಇರಿ. ಎಲ್ಲಿರ್ತೀರೋ ಅಲ್ಲೇ ಕೆಲಸ ನಿಮಗೆ, ಅಲ್ಲಿರಿ. ಎಲ್ಲೆಲ್ಲಿ ಇರ್ತೀರೋ ಅಲ್ಲಲ್ಲಿರಿ. ಲಾ ಆಫ್ ಕರೆಸ್ಪಾಂಡೆನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಪರಿಸರದಲ್ಲಿ ಮುಂಚೆನೇ ಶಕ್ತಿ ಇದೆ, ನೀವಲ್ಲಿ ಹೋದ ತಕ್ಷಣ ಅದು ಎಳೆಯುತ್ತೆ ಅನ್ನೋದು ಅಷ್ಟು ನಿಜ ಅನಿಸಲ್ಲ. ನೀವು ಕಲ್ ಥರ ಇದ್ದರೆ, ಅಂದರೆ ನೀವು ರೆಸಿಪ್ರೊಕೇಟ್ ಮಾಡದೇ ಇದ್ದರೆ, ನೀವು ಆ ವಲ್ನರಬಿಲಿಟಿ ಇಲ್ಲದೆ ಇದ್ದರೆ, ನೀವು ಓಪನ್ ಆಗಿಲ್ಲದೆ ಇದ್ದರೆ, ಸೂಕ್ಷ್ಮ ಇಲ್ಲದೆ ಇದ್ದರೆ, ಯಾವ ತಾಡಣಗಳು ಸುತ್ತ ಇದ್ರೂ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಅದರಿಂದನೇ ಪ್ರಪಂಚ ಹೀಗಿರೋದು. ಎಷ್ಟು ಒಳ್ಳೆ ಕಾರ್ಯಗಳು ನಡೀತಾ ಇದ್ರೂ ಒಳ್ಳೊಳ್ಳೆಯದು. ಯಾತಕ್ಕೆ ಕೆಲವರು ಜನ ಅವ್ರಿಗೆ ಸಂಬಂಧಪಟ್ಟೇ ಇಲ್ಲ ಅನ್ನೋ ಹಾಗೆ ದೇವ್ರಿಗೆ ತಪಸ್ಸು ಮಾಡ್ತಾ ಕೂತಿದ್ದು ಋಷಿ ಪಕ್ಕದಲ್ಲಿ ಎಂತೆಂಥ ರಾಕ್ಷಸರಿದ್ದರು. ಯಾವಾಗ ಒಬ್ಬ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾಗ ಆ ಬೆಳಕನ್ನು ನೋಡ್ತಿರ್ತಾನೆ, ಅದೇ ಮೊಮೆಂಟಲ್ಲಿ ಅವನ ಪಕ್ಕ ಕೂತ್ಕೊಂಡು ಒಬ್ಬ ಹಣವನ್ನು ನೋಡ್ಬೋದು. ಅದು ಹೇಳೋಕ್ಕಾಗಲ್ಲ. ಫಸ್ಟು ಹೊರಗಡೆ ಬರೀ ವೈಬ್ರೇಷನ್ ಇದೆ ಇಲ್ಲ ಅನ್ನೋದು ಯಾವುದು ಲಿಟ್ಮಸ್ ಟೆಸ್ಟ್ ಯಾರು? ನಾವೇ. ನಾನು ಎಷ್ಟರ ಮಟ್ಟಿಗೆ ನಮ್ಮ ಪ್ರೆಸೆನ್ಸ್ನಲ್ಲಿ ನಮ್ಮಲ್ಲಿ ನಾವು ಫೀಲ್ ಮಾಡಿದಾಗ ಒಂದು ಆನಂದ ಬರುತ್ತೆ. ದಟ್ ಆನಂದ ಅಟ್ರಾಕ್ಟ್ಸ್. ಆನಂದ ಆಫ್ ಈಚ್ ಆ್ಯಂಡ್ ಎವ್ರಿ particle on this planet. The intensity of that bliss in you, intensity of Ananda, the depth of Ananda, how much you are ready, capable to enjoy, ಅಷ್ಟು ಕೊಡಬೇಕು ನಾವು. ಆವಾಗ ಅಷ್ಟು ಹರಡುತ್ತೆ, ಅಷ್ಟು ವಾಪಸ್ ಬರುತ್ತೆ. ಇದೊಂಥರ ಸೈಕಲ್ ಥರ. ಅದರಿಂದ ಜಾಗ ಚೆನ್ನಾಗಿದೆ, ನಾವು ಹೋದ ತಕ್ಷಣ ವೈಬ್ರೇಷನ್ ಗೊತ್ತಾಯಿತು ಅಂದರೆ, ಜಾಗಕ್ಕಿಂತ ಜಾಗ ಚೆನ್ನಾಗಿರೋದು ಒಂದು, ಎಲ್ಲ ಜಾಗನೂ ಚೆನ್ನಾಗೇ ಇದೆ. ನಾನು ರೆಡಿ ಇದ್ದೆ, ಆ ವೈಬ್ರೇಷನ್ ತಗೊಳ್ಳೋಕ್ಕೆ ನಾನು ಇವತ್ತು ರೆಡಿ ಇದ್ದೆ.
ಅಥವಾ ನನಗೆ ಬೇಕಾಗಿತ್ತು, ನಾನು ಅಲ್ಲಿಗೆ ಹೋದೆ, ನನಗೆ ರೆಡಿನೆಸ್ ರೆಡಿ ಆಗಬೇಕು ಅಂತ ಪ್ರೇರಣೆ ಆಯಿತು, ಎಲ್ಲರಿಗೂ ಇರೋದ್ರಿಂದ ನನಗೂ ಆಯಿತು. ನಾನು ಸ್ವಲ್ಪ ನನ್ನನ್ನು ಬಿಟ್ಕೊಟ್ಟಾಗ 4 ಜನ ಪ್ರೇಯರ್ ಮಾಡ್ತಿದ್ರೆ ನನಗೂ ಮಾಡೋಣ ಅನಿಸುತ್ತೆ. ನನ್ನನ್ನು ನಾನು ಬಿಟ್ಕೊಡದೇ ಇದ್ದರೆ ಅವ್ರು ಪ್ರೇಯರ್ ಮಾಡ್ತಿದ್ರೆ ನಾನು ಎದ್ದೋಗ್ತೀನಿ. ನನ್ನನ್ನು ನಾನು ಬಿಟ್ಕೊಡೋದಂದ್ರೆ ಏನು? ವೆನ್ ಯು ಲೆಟ್ ಗೋ ಯು ಕ್ಯಾನ್ ಫೀಲ್ ಯುವರ್ ಓನ್ ದ ರೈಟ್ ಪ್ರೆಸೆನ್ಸ್. ವೆನ್ ಯು ಆರ್ ಇನ್ ದಿ ಪ್ರೆಸೆನ್ಸ್ ಆಫ್ ಯುವರ್ ಈಗೋ, ಇನ್ ದಟ್ ಡಾರ್ಕ್ ಕ್ಲೌಡ್, ಇನ್ ದಟ್ ಶ್ಯಾಡೋ, ಯು ಕಾಂಟ್ ಸಿ ದ ಲೈಟ್. ಹಾಗೆ ಇದು ಹೇಳೋಕ್ಕಾಗಲ್ಲ ನನ್ನಿಂದ ಈ ಜಾಗಕ್ಕೋ, ಜಾಗದಿಂದ ನನಗೋ, ನನಗೂ ಈ ಜಾಗಕ್ಕೋ. ಇದು ಎರಡಕ್ಕೂ ಒಂದೊಂದು ಸತಿ ಏನೂ ವ್ಯತ್ಯಾಸ ಇಲ್ಲ. ಅದು ಇದ್ದು 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 ಹೇಗೆ ನಮಗೆ ಅದಕ್ಕೆ ಕೊಟ್ಟು ಅದರಿಂದ ಇಸ್ಕೊಂಡು ಎಷ್ಟು ಸಂಪರ್ಕ ಬಂದಿರುತ್ತೆ. ಒಂದು ವಿಗ್ರಹದ ಜೊತೆಗೋ, ಒಂದು ಗೋಪುರದ ಜೊತೆಗೋ, ಒಂದು ದೇವಸ್ಥಾನದ ಜೊತೆಗೋ, ದೇವಸ್ಥಾನದ ಒಂದು ಮೆಟಲ್ ಜೊತೆಗೋ, ಯಾವುದಕ್ಕೋ ಒಂದು ಜೊತೆಗೆ ನಮಗೆ ಒಂದು ಸಂಬಂಧ ಏರ್ಪಟ್ಟಿರುತ್ತೆ. ಅಲ್ಲಿಗೆ ಹೋದ ತಕ್ಷಣ ನಾನು ಅದು ಎರಡು ಒಟ್ಟಿಗೆ ರೆಸಿಪ್ರೊಕೇಟ್ ಮಾಡ್ತೀನಿ. ದೆರ್ ಇಸ್ ನೋ ಡಿಫರೆನ್ಸ್. ಅದರಿಂದ ಇದಾಗ್ಬೋದು, ಇದರಿಂದ ಅದಾಗ್ಬೋದು, ಎರಡು ಒಂದೇ ಆಗೋಗಿರುತ್ತೆ. ಈಗ ನಿಮ್ಮ ಅನುಯಾಯಿಗಳಿದಾರಲ್ಲ, ನಿಮ್ಮ ಫಾಲೋಯರ್ಸ್, ಅವರು ನಾಯಕರಾಗಿ ನಿಲ್ಲುವ ವಿಶೇಷ ತರಬೇತಿ ಏನಾದರೂ ಇದೆಯಾ? ಅಂದ್ರೆ ಅವರೊಬ್ರು ನಾಯಕರಾಗಿ ಗುರುತಿಸ್ಕೋಬೇಕು ಅಂತಂದ್ರೆ ಅವ್ರಿಗೆ ಏನಾದರೂ ವಿಶೇಷ ತರಬೇತಿಗಳನ್ನ ನೀವು ತಗೋತೀರಾ? ನಿಮ್ಮ ಪ್ರಶ್ನೆ ಇದು ಅಂತ ಅಂದ್ಕೊಳ್ತೀನಿ. ನೀವು ವಾಲಂಟಿಯರ್ಸ್ಗೆ ನಾಯಕರಾಗಿ ನಿಭಾಯಿಸೋದಕ್ಕೆ ಏನಾದರೂ ಟ್ರೈನಿಂಗ್ ಕೊಡ್ತೀರಾ ಅಂತಲ್ವಾ? ಇದು ನಾಯಕತ್ವ ಅನ್ನೋದು ಟ್ರೈನಿಂಗ್ ಕೊಡುವಂತಹ ಕೇಂದ್ರ ಅಲ್ಲ. ಮಿಲ್ಟ್ರಿನಲ್ಲೋ ಅಥವಾ ಬೇರೆ ಕಡೆನೋ ಒಂದು ದಾದಾಗಿರಿ ಮಾಡೋಕ್ಕೋ ಅಥವಾ ಒಂದು ಬೇರೆ ಬೇರೆ ಕೆಲಸಕ್ಕೆ ಲೀಡರ್ಶಿಪ್ಪು, ಆ ಲೀಡರ್ಗೆ ಇಂಥ ಕ್ವಾಲಿಟಿ ಇರಬೇಕು, ಅವನು ಹೇಳ್ದಂಗೆ ಇವರೆಲ್ಲ ಕೇಳಬೇಕು, ಅವನ ಹಿಂದೆ ಇವರೆಲ್ಲ ಹೋಗಬೇಕು, ಫಾಲೋ ಮಾಡಬೇಕು ಲೀಡರ್ನ. ಕೆಲವರು ಫಾಲೋವರ್ ಇರ್ತಾರೆ, ಅವ್ರಿಗೊಬ್ಬರು ಲೀಡರ್ ಇರ್ತಾರೆ. ಇದೆಲ್ಲ ಈ ಥರ ಲೀಡರ್ಶಿಪ್ ಅಲ್ಲ ಇದು. ಇಲ್ಲಿ ದಟ್ ಇಂಟಿಗ್ರೇಟೆಡ್ ಕ್ವಾಲಿಟಿ ಅಂತ ಹೇಳ್ತೀವಿ. ಒಬ್ಬೊಬ್ಬ ಮನುಷ್ಯನಿಗೂ ಕೂಡ ತನ್ನಲ್ಲಿ ಒಂದು ಪರಿಪೂರ್ಣತ್ವ ಅಂತಿದೆ. ತನ್ನ ದೇಹ ಶಕ್ತಿಯನ್ನು, ಮನಃಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಎಲ್ಲವನ್ನೂ ಕೂಡ ಎಲ್ಲ ಆಯಾಮಗಳನ್ನು ಕರೆಕ್ಟಾಗಿ ಅರ್ಥಕೊಂಡು ಎಲ್ಲ ಎನರ್ಜಿನೂ ಕೂಡ ಒಟ್ಟಿಗೆ ರಿದಮಿಕ್ಕಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಅದನ್ನು ಕೆಲಸ ಮಾಡೋ ಹಾಗೆ ಕಲಿಯೋದೇ ಯೋಗ ಅಂತ. ಈ ಥರ ಕೆಲವು ತಂತ್ರಗಳನ್ನು, ಟೆಕ್ನಿಕ್ಗಳನ್ನ ಹೇಳಿಕೊಟ್ಟು ಅವರ ದೇಹದ ಜೊತೆಗೆ ಮನಸ್ಸನ್ನು, ಮನಸ್ಸಿನ ಜೊತೆ ಬುದ್ಧಿಯನ್ನು, ಅಂದರೆ ಅರ್ಥ ಅವರು ಕೆಲಸ ಮಾಡ್ತಿರುವಾಗ ಅವರು ಮನಸ್ಸಿಟ್ಟು ಭಾವನೆ ಕೊಟ್ಟು ಬುದ್ಧಿಯನ್ನು ಬಳಸಿ ವಿವೇಕದಲ್ಲಿ, ಎಚ್ಚರದಲ್ಲಿ, ಪ್ರಜ್ಞೆಯಿಂದ ಕೆಲಸ ಮಾಡೋದನ್ನು ಒಂದು ಕೆಲವು ಟೆಕ್ನಿಕ್ಸ್ ಮೂಲಕ, ಧ್ಯಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ್ರ ಮೂಲಕ ಟ್ರೈನಿಂಗ್ ಕೊಡ್ತೀವಿ ಹೊರತು ನೀವು ಲೀಡರ್ ಆಗಿ ಹೀಗಿರಬೇಕು, ಅದು ಕ್ವಾಲಿಟೀಸ್ ಎಲ್ಲ ಇದು, ನೀವೆಲ್ಲರನ್ನೂ ದಬಾಯಿಸಿ ಎಲ್ಲರನ್ನೂ ಆಳಿ ಅಂತ ಹೇಳ್ಕೊಡಲ್ಲ. ಯಾರ್ಯಾರು ಅವರವರು ತಮ್ಮನ್ನು ತಮ್ಮ ಶಕ್ತಿಯನ್ನು ತಮ್ಮ ಮಟ್ಟಿಗೆ ಕಂಡುಕೊಂಡಿರ್ತಾರೋ ಅವ್ರಿಗೆ ಲೀಡರ್. ಫಸ್ಟು ಬಿಕಮ್ ಮಾಸ್ಟರ್ ಟು ಯುವರ್ ಓನ್ ಬಾಡಿ ಮೈಂಡ್. ಅಂದರೆ ನಿನ್ನ ವ್ಯಕ್ತಿತ್ವ ನಿನ್ನ ಕೈಲಿರಬೇಕು. ಇದನ್ನು ತಯಾರು ಮಾಡೋದು ಗುರುವಿನ ಕೆಲಸ. ನೀನು ಪರಿಪೂರ್ಣನಾಗಪ್ಪ ಮೊದಲು, ನೀನು ಜ್ಞಾನವಂತನಾಗು, ಶಕ್ತಿವಂತನಾಗು ಅಂತ ಆಶೀರ್ವಾದ ಮಾಡೋದು ಯಾಕೆ? ನಾನು ಹಿಂದೆ ಬಾ ಅಂತಲ್ಲ, ನನ್ನಿಂದ ದೂರ ನಿಂತ್ಕೋ. ಮಿರರ್ ರಿಫ್ಲೆಕ್ಷನ್ ಆಫ್ ಗುರು ಅಂದರೆ ನಾನು ಮಾಡ್ದಂಗೆ ಮಾಡಬೇಕು ಅಂತಿಲ್ಲ. ನಿನ್ನನ್ನು ಕಂಡ್ಕೋ, ನಿನ್ನ ಶಕ್ತಿಗಳನ್ನು ಒಟ್ಟಾರೆ ಸೇರಿಸು, ನೀನು ಲೀಡರ್ ಆಗು. ಇಲ್ಲಿ ಇವ್ರ ಲೀಡರು ಇವ್ರ ಫಾಲೋವರ್ ಅಂತಲ್ಲ. ಯಾರು ಲೀಡರ್ ಆಗಿರ್ತಾರೆ ಅಂದರೆ ಯಾರು ತಮ್ಮ ಆತ್ಮಾನಂದವನ್ನು, ಆತ್ಮಶಕ್ತಿಯನ್ನು, ಆತ್ಮದ ಸ್ಥೈರ್ಯವನ್ನು, ಆತ್ಮಬಲವನ್ನು, ಆತ್ಮದ ವಿಶ್ವಾಸವನ್ನು ಎಲ್ಲವನ್ನೂ ಕಂಡುಕೊಂಡು ತಮಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಯಾರು ನಿಲ್ತಾರೆ ಅವರು ಲೀಡರ್ ಆಗ್ತಾರೆ.
ಅವ್ರಿಗೆ ಗೊತ್ತಾಗಿರುತ್ತೆ ತನ್ನ ಫಾಲೋವರ್ ಕ್ವಾಲಿಟಿ ಎಲ್ಲ ಏನು, ತಾನು ಯಾವ ಥರ ಅನುಯಾಯಿಯಾಗಿದ್ದೆ ನಾನು, ಅಂದರೆ ನನ್ನ ದೇಹಕ್ಕೆ ಅನುಯಾಯಿಯಾಗಿದ್ದೆ, ನನ್ನ ಮನಸ್ಸಿಗೆ ಅನುಯಾಯಿಯಾಗಿದ್ದೆ, ದಾಸನಾಗಿದ್ದೆ, ನನ್ನ ಬುದ್ಧಿಗೆ ಅನುಯಾಯಿಯಾಗಿದ್ದೆ. ಈ ಫಾಲೋವರ್ಶಿಪ್ ನಂದು ಹೋಯಿತು, ನಾನಿವಾಗ ಇದನ್ನೆಲ್ಲ ಆಳುವಂಥ ಲೀಡರ್ ಆಗಿದ್ದೀನಿ ಅಂತ ತನ್ನನ್ನು ತಾನು ಮೆಟ್ಟಿ ತನ್ನ ದುಷ್ಟತನವನ್ನು, ದೌರ್ಜನ್ಯವನ್ನು, ದುರ್ಬಲತೆಯನ್ನು, ಅವನ ಆಲ್ ನೆಗೆಟಿವ್ಸ್ ಮೆಟ್ಟಿ ನಿಂತು ಅವನು ನಿಲ್ತಾನಲ್ಲ, ಅವನು ಲೀಡರ್ ಆಗ್ತಾನೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ಲೀಡರ್ ಸ್ಥಿತಿಯನ್ನು ಪಡೆಯೋದಕ್ಕೇನೆ, ಅಂದರೆ ಅದನ್ನು ಕಂಡುಕೊಳ್ಳೋಕ್ಕೇನೆ ಇಲ್ಲಿಗೆ ಬರೋದು. ದಟ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ದೈವತ್ವ, ಪೂರ್ಣತ್ವ, ಸತ್ವ. ಆ ಸತ್ವವನ್ನು ತಿಳ್ಕೊಳಕ್ಕೆ ಬರ್ತಾರೆ. ಎಲ್ಲ ಒಂದು 10 ಜನ ಇದ್ದರೆ ಯಾರು ಲೀಡರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಲೀಡರೇ. ಒಬ್ಬರು ನಿಂತ್ಕೋಬೋದು ಕೆಲಸ ಮಾಡೋಕ್ಕೆ, ಎಲ್ಲರಿಗೂ ಕಾಣಿಸ್ಬೋದು ಲೀಡರ್ ಅಂತ, ಆದರೆ ಮಿಕ್ಕಿದವ್ರು ಎಲ್ಲರೂ ಕೂಡ ತನ್ನನ್ನು ತಾನು ಹೇಗೆ ಫಾಲೋ ಮಾಡ್ತಾರೋ ಹಾಗೆ ತನ್ನನ್ನು ತಾನು ಯಾವ ರೀತಿ ರಕ್ಷಿಸ್ಕೋತಾರೋ ಹಾಗೆ ರಕ್ಷಿಸ್ತಾರೆ. ಅವ್ರನ್ನ ನೋಡ್ಕೋತಾರೆ. ಆ ಕೆಲಸ ನಮ್ಮದೇ, ನಾವೆಲ್ಲ ಮಾಡ್ತಾ ಇದ್ದೀವಿ. ಅವರು ನಾನು ಮಾಡ್ತಿದ್ದೀನಿ ಅಂತ ಹೇಳಲ್ಲ, ನಾವೆಲ್ಲ ಮಾಡೋಣ, ನಮಗೆಲ್ಲ ಆಗಬೇಕಿದು, ನಮ್ದಾಗಬೇಕು. ಹೇಗೆ ಕನ್ಸಿಸ್ಟೆನ್ಸಿ ಸಕ್ಸಸ್ಗೆ ಮುಖ್ಯನೋ ಅದೇ ರೀತಿ ಏಕೀಕರಣ, ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಕೂಡ ಒಂದು ಸಕ್ಸಸ್ಗೆ ಬೀಗದ ಕೈ ಇದ್ದ ಹಾಗೆ. 10 ಜನ ಲೀಡರ್ ಸೇರಿದ್ರು ಅಂದರೆ ಅದ್ಭುತವಾದ ಕೆಲಸ ಮಾಡ್ಬೋದು. ಒಬ್ಬ ಆರೋಪ ಮಾಡ್ಕೊಂಡು ನಾನು ಲೀಡರ್ ಆಗಿದ್ದೀನಿ, ನನ್ನ ಮಾತು ನೀವು ಕೇಳಬೇಕು ಅಂದರೆ ಆ ಕೆಲಸ ಮುಂದುವರಿಯೋದೇ ಇಲ್ಲ. ಅವನು ಒಂದೊಂದು ಹೆಜ್ಜೆ ಇಟ್ಟಾಗೂ ಎಲ್ಲ ಎಳಿತಾ ಇರ್ತಾರೆ ಹಿಂದೆ. ಅದರಿಂದ ಇದು ಸ್ಪಿರಿಚುವಲ್ ಆಗಿ ಲೀಡರ್ಶಿಪ್ ಇಸ್ ಟೋಟ್ಲಿ ಡಿಫ್ರೆಂಟ್ ಮೀನಿಂಗ್. ನೀವು ವಾರದಲ್ಲಿ ಎಷ್ಟು ಸತಿ ಮನೆಗೆ ಹೋಗ್ಬಿಡ್ತೀರಾ? ಎಷ್ಟೋ ಸತಿ ನಾನು ಈ ಪ್ರಶ್ನೆ ಕೇಳ್ಕೊಂಡಿದ್ದೀನಿ. ಇವತ್ತು ಪೂಜೆ ಆಗಿದೆ ಶುಕ್ರವಾರ ಅಂತ ಇಟ್ಕೊಂಡು ಲೆಕ್ಕ ಮಾಡಿದ್ರೆ ಮೊನ್ನೆ ಅಲ್ವಾ ಶುಕ್ರವಾರ, ಇವತ್ತು ಶುಕ್ರವಾರನಾ, ಮತ್ತು ಮಧ್ಯ ಎಲ್ಲ ಮೊನ್ನೆ ಭಾನುವಾರ ಆಗಿದೆ, ನಾಳೆ ಭಾನುವಾರನಾ ಅನ್ನೋ ಹಾಗೆ ನನಗೆ ನಿಜವಾಗ್ಲೂ ವಾರಗಳು ಯಾವ ರೀತಿ ಇಲ್ಲಿ ಕಳೆಯುತ್ತೆ ಅಂತ ಗೊತ್ತಿಲ್ಲ. ನಾನು ಇಲ್ಲಿದ್ದಾಗ ಮನೇಲಿರ್ತೀನಿ, ಮನೇಲಿದ್ದಾಗ ಇಲ್ಲಿರ್ತೀನಿ. ಕಾಲ ಟೈಮ್ ನಿಂತೋಗಿದೆ ಅಂತಲೂ ಹೇಳಲ್ಲ, ಕಾಲ ಓಡ್ತಾ ಇದೆ ಅಂತಲೂ ಹೇಳಲ್ಲ, ಕಾಲ ಇಲ್ಲ ಅಂತಲೂ ಹೇಳಲ್ಲ. ಕಾಲ ಹುಟ್ಟು ಸಾವಿಗೆ ಮಧ್ಯ ಇರುವ ಜೀವನದ ಒಂದು ಸ್ಪ್ಯಾನ್ ಅಂತಲೂ ಹೇಳಲ್ಲ. ಕಾಲ ನನಗೆ ನನ್ನ ಲೆಕ್ಕದಲ್ಲಿ ಈ ಕ್ಷಣ, ಯಾವ ಕ್ಷಣದಲ್ಲಿ ನನಗೆ ಹೋಗಬೇಕು ಅನಿಸುತ್ತೆ ಅಲ್ಲಿ ಇರ್ತೀನಿ, ಯಾವ ಕ್ಷಣದಲ್ಲಿ ಹೋಗಬೇಕು ಅನಿಸುತ್ತೆ ಮಕ್ಕಳ ಹತ್ರ ಟಿಕೆಟ್ ಬುಕ್ ಮಾಡ್ತೀನಿ, ಯಾವ ಕ್ಷಣದಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಒಳಗಿಂದ ಬರುತ್ತೆ ಅಲ್ಲಿಗೆ ಹೋಗ್ತೀನಿ ನಾನು. ಅದರಿಂದ ಅದೊಂಥರ ಖುಷಿ ಬರುತ್ತೆ. ಇದು ಜಾಸ್ತಿ ಜನಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ನನ್ನ ಒಂದು ಶ್ಲೋಕ ಯಾವಾಗಲೂ ಹೇಳೋದೆ, ಕಾಲ ಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯ. ಒಂದೊಂದು ಕ್ಷಣನೂ ಕರಗೋದು ಶಿವ. ಹರ ಹರ ಹರ, ಶಿವ ಶಿವ ಶಿವ. ಒಂದು ಕ್ಷಣ ಕರಗಿದ್ರೆ ಮತ್ತೆ ಹೊಸ ಶಿವ ಹೋಯಿತು. ನನ್ನ ಪಾಲಿಗೆ ಈ ಜನ್ಮದಲ್ಲಿ ಆ ಕ್ಷಣ ಇನ್ನಿಲ್ಲ. ಯಾವುದು ವಾರ, ಯಾವುದು ತಿಂಗಳು, ಯಾವುದು ವರ್ಷ, ಈ ಕ್ಯಾಲೆಂಡರ್ ನೋಡ್ತಾ ಕೂತ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ಲ. ಈ ಕ್ಷಣ ನಂದು, ಈ ಕ್ಷಣ ಮುಗೀತು, ಶಿವ ಶಿವ ಹೋಯಿತು. ಇನ್ನೊಂದು ಕ್ಷಣ ಆಗಲೇ ರೆಡಿ ಇದೆ. ನಾನು ಕಾಲದ ಬಗ್ಗೆ ಲೆಕ್ಕ ಹಾಕ್ತಾಯಿದ್ರೆ ಈ ಕ್ಷಣನೂ ಹೊರಟೋಗುತ್ತೆ. ಪ್ರತಿಯೊಂದು ಕ್ಷಣನೂ ಕಟ್ನಿಟ್ಟಾಗಿ ಚೊಕ್ಕವಾಗಿ ಜೀವಿಸಿಬಿಡಬೇಕು. ಹೀಗೆ ಆಗ್ತಾ ಇರುವಾಗ ಎಷ್ಟೋ ಮಿಸ್ ಆಗುತ್ತೆ ಕ್ಷಣಗಳು. ಒಂದು 10 ಕ್ಷಣ ಮಿಸ್ ಆಗ್ಬೋದು, ಅಥವಾ 10 ನಿಮಿಷ ಮಿಸ್ ಆಗ್ಬೋದು, ಕೆಲವು ಸತಿ 10 ದಿವಸ ಮಿಸ್ ಆಗಿಬಿಡ್ಬೋದು, 10 ಗಂಟೆ ಮಿಸ್ ಆಗಿಬಿಡ್ಬೋದು. ತಕ್ಷಣ ಎಚ್ಚರಿಕೆ ಆಗುತ್ತೆ, ನೋ
ಇದು ವಾಪಸ್ ಬರಲ್ಲ. ನಾನು ಇಷ್ಟು ದಿನ ಸತ್ತಾಗೆ ಲೆಕ್ಕ, ಬದುಕಲಿಲ್ಲ ನಾನು. ನಾವು ಕ್ಷಣದ ಜೊತೆಗೆ ಇದ್ದು ಬದುಕಿದಾಗ ಅದರ ಅನುಭವ ಒಂದು ಬಂಗಾರದ ಪಾತ್ರೆಯಲ್ಲಿ ಒಂದು ಹನಿ ಅಮೃತವಾಗಿ ಬೀಳುತ್ತೆ. ನಾವು ಸತ್ತಾಗ ಆ ಬಂಗಾರದ ಪಾತ್ರೆ, ಆ ಹನಿ ಜೊತೆಗೆ ನಮ್ಮ ಸಂಸ್ಕಾರವನ್ನು ಹೊತ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತೀವಿ. ಮುಂದಿನ ಜನ್ಮಕ್ಕೆ ನಾವು ತಗೊಂಡು ಹೋಗ್ತಾ ಇರೋದು ಏನು? ನಾವು ಬದುಕಿರೋ ಕ್ಷಣಗಳನ್ನು. ಇಲ್ಲದೇ ಎಲ್ಲವೂ ನಿರ್ನಾಮ, ಎಲ್ಲವೂ ಮಣ್ಣು, ಎಲ್ಲವೂ ಅನರ್ಥ, ಎಲ್ಲವೂ ಮೀನಿಂಗ್ಲೆಸ್ ಆಗಿಬಿಡುತ್ತೆ. ನಾವು ಇದ್ದಿದ್ದೇ ಮರ್ತೋಗುತ್ತೆ. ಬರೀ ನಮಗಲ್ಲ, ಎಲ್ಲರಿಗೂ ಮರ್ತೋಗುತ್ತೆ. ನಾವಿದ್ರೂ ಇಲ್ಲ, ಯು ಆರ್ ನಾಟ್, ಏನೂ ಇಲ್ಲ, ಝೀರೋ. ನೆನಪಲ್ಲೂ ಯಾರಿಗೂ ಇರಲ್ಲ ನಾವು. ಎಷ್ಟು ಸತಿ ಹಂಗಾಗಿದೆ, ಎಷ್ಟು ಜನ್ಮದಲ್ಲಿ ಹಂಗಾಗಿದೆ. ಆದರೆ ಒಂದೇ ಒಂದು ಚಾನ್ಸ್, ನೀನು ಯಾವುದನ್ನು ಬದುಕಿ ಅನುಭವಿಸಿರುವ ಗಳಿಗೆ, ಆ ಕಾಲ ಅನ್ನೋದು ಅದು ಬಹಳ ಆಳ. ಅದು ಟೈಮಿಗೆ ಸೇರಿದ್ದಲ್ಲ, ಅದು ಪಾಸ್ಟ್ಗೆ ಸೇರಲ್ಲ, ಫ್ಯೂಚರ್ಗೆ ಸೇರಲ್ಲ, ಪ್ರೆಸೆಂಟಲ್ಲಿ ಇದೆ. ನೀನಿದ್ದರೆ ಅದು ಬಿಯಾಂಡ್ ಟೈಮ್ ಇಟ್ ವಿಲ್ ಟೇಕ್ ಯು. ಯು ವಿಲ್ ಸಿ ದಿ ಬ್ಯೂಟಿಫುಲ್ ಟ್ರೂತ್ ಬಿಯಾಂಡ್. It will take you ahead. You will see beautiful heaven ahead. ಯಾರಿಗೆ ಅದು? ಹೌದು, ಹೋಪ್. ಯಾವ ಥರ? ನನಗೆ ಸ್ವರ್ಗ ಇದೆ ಅಲ್ಲಿ, ಇಲ್ಲೂ ಸ್ವರ್ಗ, ಅಲ್ಲೂ ಸ್ವರ್ಗ, ಎಲ್ಲ ಸ್ವರ್ಗ. ಬಿಕಾಸ್ ಯು ಆರ್ ಬಿಯಾಂಡ್ ಟೈಮ್ ಆ್ಯಂಡ್ ಯು ಆರ್ ಅಹೆಡ್ ಆಫ್ ಟೈಮ್. ದಟ್ ಈಸ್ ದಿ ಟೈಮ್ಲೆಸ್ ಡೈಮೆನ್ಷನ್, ಎಟರ್ನಲ್ ಟೈಮ್. ಅದು ಟೈಮ್ ಆಫ್ ಎಟರ್ನಿಟಿ ಈಸ್ ಕಾಲ. ಅದರಿಂದ ವಾರ, ತಿಂಗಳು ಎಲ್ಲ ಬರೀ ಕ್ಯಾಲ್ಕುಲೇಷನ್ಗೆ ಬೇಕಷ್ಟೇ. ನಾನು ಯಾವ ಕ್ಷಣ ಅಂದ್ಕೊತೀನೋ ಅಲ್ಲಿರ್ತೀನಿ, ಯಾವ ಕ್ಷಣ ಅನ್ಕೋತೀನೋ ಅಲ್ಲಲ್ಲಿರ್ತೀನಿ. ಅದರಿಂದ ಲೆಕ್ಕ ಇಲ್ಲ ಇದಕ್ಕೆ. ಒಂದು ತಿಂಗಳು ಹೋಗೇ ಇರಲ್ಲ. ಒಂದು ತಿಂಗಳು ಪ್ರತಿ ವಾರ ಹೋಗಿರ್ತೀನಿ, ಒಂದು ವಾರ ಪ್ರತಿ ಸಾಯಂಕಾಲನೂ ಹೋಗಿರ್ತೀನಿ.